ಮೂಲಭೂತ ಸೌಕರ್ಯವನ್ನು ಕೂಡ ಒದಗಿಸೋದಕ್ಕೆ ಸಾಧ್ಯ ಆಗದೇ ಇರುವಷ್ಟು ಕಷ್ಟವನ್ನು ನಾವು ಅನುಭವಿಸ್ತಾ ಇದ್ದೀವಿ ನೋಡಿ. ನಮ್ಮ ರಾಜ್ಯದ ಜನರು ಓಟು ಬೇಕು ಅಂತಂದರೆ ಮಾತ್ರ ನಾಯಕರುಗಳು ಹೋಗಿ ಮನೆ ಬಾಗಿಲಿಗೆ ನಿಂತ್ಕೊಳ್ತಾರೆ. ಬಟ್ ನಮ್ಮಂಥವರಿಗೆ ಕಷ್ಟ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದರೆ ಯಾರೂ ಕೂಡ ಬಂದು ಸಹಾಯವನ್ನು ಮಾಡೋದಿಲ್ಲ. ಅಂತ್ಯಕ್ರಿಯೆಗೂ ಕೂಡ ಹೆಣಗಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಂದರೆ ನಾಚಿಕೆಗೇಡಿನ ಸಂಗತಿ ಅಲ್ವಾ? ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗಿ. ಮಂಡ್ಯ ಕೋಡಿಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ತಾಂಡವವಾಡ್ತಾ ಇದೆ. ಮೊಬೈಲ್ ಟಾರ್ಚ್ನಲ್ಲಿ ಅಂತ್ಯಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಜನ. ಸ್ಮಶಾನದಲ್ಲಿ ಕರೆಂಟ್ ಇಲ್ಲದೆ ಜನ ಹೆಣಗಾಡ್ತಾ ಇದ್ದಾರೆ. ನಗರಸಭೆಗೆ ಸೇರಿದ್ರೂ ಕೂಡ ವಿದ್ಯುತ್ ಸಂಕಷ್ಟ ಮಾತ್ರ ಬಗೆಹರಿದಿಲ್ಲ. ಸಚಿವರಿಗೆ ಹೇಳಿದ್ರೂ ಬಗೆಹರಿತಾ ಇಲ್ಲ ಈ ಕರೆಂಟ್ ಸಮಸ್ಯೆ. ಮೂಲಭೂತ ಸೌಕರ್ಯ ಇಲ್ಲದೆ ಕೋಡಿಹಳ್ಳಿ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಮಶಾನದಲ್ಲಿ ಕರೆಂಟ್ ಇಲ್ಲದೆ ಹೋದ್ರೆ ಹೇಗೆ ಸಾಧ್ಯ ನೋಡಿ? ಮೊಬೈಲ್ ಟಾರ್ಚ್ ಅನ್ನ ಬಳಕೆ ಮಾಡಿಕೊಂಡು ಸ್ಮಶಾನದಲ್ಲಿ ಯಾವ ರೀತಿಯಾಗಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮೂಲಭೂತ ಸೌಕರ್ಯವನ್ನು ಕೂಡ ಒದಗಿಸಿಕೊಡೋದಕ್ಕೆ ಯೋಗ್ಯತೆ ಇಲ್ಲ ನೋಡಿ. ನಮ್ಮ ಸಚಿವರುಗಳಿಗೆ, ಅಲ್ಲಿನ ಶಾಸಕರುಗಳಿಗೆ ಏನು ಹೇಳಬೇಕು? ಸಚಿವರ ಬಳಿ ಹೋಗಿ ಮನವಿ ಮಾಡಿಕೊಂಡ್ರು ಏನೂ ಪ್ರಯೋಜನ ಇಲ್ಲ ಅಂತಂದರೆ, ಸಚಿವರ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಅಂತಂದರೆ, ಈ ಅಧಿಕಾರಿಗಳಿಗೆ, ದಪ್ಪ ಚರ್ಮದ ಅಧಿಕಾರಿಗಳಿಗೆ ಇನ್ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಂಡ್ಯ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ, ವಿದ್ಯುತ್ ಸಮಸ್ಯೆ ಇದೆ. ಬಹಳ ವರ್ಷಗಳಿಂದಲೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಏನು ಕೇಳ್ತಾರ ಆ ಭಾಗದ ಜನ? ಸರಿಯಾದ ರಸ್ತೆ, ಕುಡಿಯೋದಕ್ಕೆ ನೀರು, ಅದನ್ನು ಹೊರತುಪಡಿಸಿ ಯಾರಾದರೂ ತೀರ್ಕೊಂಡ್ರೆ ಈ ಸ್ಮಶಾನದಲ್ಲಿ ಕರೆಂಟ್ ವ್ಯವಸ್ಥೆ ಇರಬೇಕಲ್ವಾ? ಅದನ್ನು ಕೂಡ ನೀಡೋದಕ್ಕೆ ಯೋಗ್ಯತೆ ಇಲ್ವಾ ಅಂತ ಹೇಳಿ. ಸ್ಮಶಾನದಲ್ಲಿ ಕರೆಂಟ್ ಇಲ್ಲ ಬಹಳ ವರ್ಷಗಳಿಂದಲೂ ಕೂಡ. ಯಾರಾದರೂ ತೀರ್ಕೊಂಡ್ರೆ ಹೇಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸೋದು? ನಗರ ಸಭೆಗೆ ಸೇರ್ಕೊಂಡಿದೆ, ಆದರೂ ಕೂಡ ಸಮಸ್ಯೆಯಾಗಿಯೇ ಉಳಿದುಕೊಂಡಿದೆ. ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ಬಿಡಿ. ಬೇರೆ ಯಾರಾದರೂ ಬಂದು ಕೂತು ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತಾರೆ. ನಗರಸಭೆ ಅಧಿಕಾರಿಗಳು ಸಮಸ್ಯೆಯನ್ನು ಗೊತ್ತಿದ್ರೂ ಕೂಡ, ಸಮಸ್ಯೆ ಇದೆ ಅನ್ನುವಂತಹ ಒಂದು ಅರಿವಿದ್ರೂ ಕೂಡ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗ್ತಾ ಇಲ್ಲ. ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಇಲ್ಲಿ ನಮಗೆ ಕೆಲಸ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮಗೆ ಯೋಗ್ಯತೆ ಇಲ್ಲ, ಸಂಬಳ ಮಾತ್ರ ಕೊಡುತ್ತೆ ಸರ್ಕಾರ, ಅದನ್ನು ತೆಗೆದುಕೊಂಡು ನಾವು ಆರಾಮಾಗಿರ್ತೀವಿ, ಸೊ ನನಗೆ ಬೇರೆ ಕಡೆ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿಕೊಟ್ಬಿಡಿ ಅಂತ ಕೇಳ್ಕೊಳ್ಳಿ ಅಧಿಕಾರಿಗಳು. ಅದನ್ನಾದರೂ ಮಾಡಿಕೊಡ್ತಾರೆ ಒಂದಿಷ್ಟು ಲಂಚ ಕೊಟ್ಟರೆ. ಲಂಚದಿಂದನೇ ಎಲ್ಲವೂ ಕೂಡ ನೀವು ಮಾಡೋದಲ್ವಾ? ಈ ವಿದ್ಯುತ್ ಸಮಸ್ಯೆ ಬಗೆಹರಿಬೇಕು ಅಂತಂದರೆ ಅದಕ್ಕೂ ಲಂಚ ತೆಗೆದುಕೊಳ್ತೀರಿ. ಇದ್ಯಾವ ಸೀಮೆ ನ್ಯಾಯ ಹೇಳಿ? ಒಂದು ಮೂಲಭೂತ ಸೌಕರ್ಯವನ್ನು ನೀವು ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಸಚಿವರುಗಳು ವೇಸ್ಟು, ಶಾಸಕರುಗಳು ಕೂಡ ವೇಸ್ಟು.